ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶನಿವಾರ ಬೆಳಿಗ್ಗೆ 5:30 ಆಗೈತೆ ನೋಡ್ರಿ ಟೈಮ್. ಇವತ್ತು ಎದ್ದು ಕೂಡಲೇ ದೊಡ್ಡ ಕೆಲಸ ಮಾಡಾಕಂತೀನಿ. ಏನಪ್ಪ ಅಂತಂದ್ರೆ ಬಾಂಡೆ ತೊಳೋ ಕೆಲಸ ರೀ. 5 ಗಂಟೆಗೆ ಎದ್ದಿದ್ದೆ. ಎದ್ದು ಮುಖ ತಗೊಂಡು ಒಂದು ಗ್ಲಾಸ್ ತಣ್ಣೀರು ಕುಡಿದ್ಬಿಟ್ಟು ಈಗಿದ್ರೆ ಬಾಂಡೆ ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ರಾತ್ರಿ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಇಡ್ಲಿಕ್ಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಫುಲ್ ಮೂಡ್ ಅಪ್ಸೆಟ್ ಆಗಿಬಿಟ್ಟು ಯಾವ ಕೆಲಸ ಮಾಡೋಕ್ಕೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಅದಕ್ಕೆ ಯಾವಾಗಲೂ ರಾತ್ರಿ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಕೆಲಸ ಮಾಡೋಕೆ ಈಜಿ ಆಗುತ್ತೆ ನೋಡ್ರಿ. ಆದರೂ ಒಂದೊಂದು ದಿವಸ ತಿಕ್ಕಾಕ ಮನ್ಸಿರಂಗಿಲ್ಲ ಮತ್ತು ಬ್ಯಾಸರು ಬಂದಿರ್ತೈತಿ. ಅವಾಗ ಇಟ್ಬಿಡೋದಾಗುತ್ತೆ. ಬೆಳಗ್ಗೆ ನೋಡೋಣ ಬಿಡಪ್ಪ ಅಂಥೇಳಿ ಬೆಳಗ್ಗೆ ಎದ್ದು ಕೂಡಲೇ ಅದು ಡಬಲ್ ಟೆನ್ಷನ್ ಅನ್ಸುತ್ತೆ ರೀ. ರಾತ್ರಿನೇ ಒಂದು 10-15 ನಿಮಿಷ ಟೈಮ್ ವೇಸ್ಟ್ ಆದರೂ ಅಂದ್ರೆ ವೇಸ್ಟ್ ಅಂತಲ್ಲ, ಬ್ಯಾಸರು ಬಂದ್ರೂ ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಮನ್ಕೊಂಬಿಟ್ರೆ ಮನ್ಸಿಗೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ ರೀ. ರಾತ್ರಿ ಹೊತ್ತು ಅಷ್ಟೇ ಮತ್ತು ಬೆಳಗ್ಗೆ ಎದ್ದು ಕೂಡಲೇನೂ ಅಷ್ಟೇ. ಆದರೆ ನಾವು ರಾತ್ರಿ ಹೊತ್ತು ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಇಡ್ಲಿಕ್ಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಫುಲ್ ತಲೆಯೆಲ್ಲ ಬಿಸಿ ಆಗ್ತಾ ಇರ್ತೈತಿ. ಆದರೂ ಏನೋ ಮಾಡೋಕ್ಕಾಗಂಗಿಲ್ಲ ರೀ. ಅದನ್ನೆಲ್ಲ ತಿಕ್ಕಿ ತೊಳೆದ್ಬಿಟ್ಟನೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಯೋಗನೂ ಮಾಡೋಕ್ಕೆ ಹೋಗಲಿಲ್ಲ ರೀ. ಎದ್ದು ಕೂಡಲೇ ಫಸ್ಟಿಗೆ ಅಡುಗೆ ಮನೆಗೆ ಬಂದ ಕೂಡಲೇ ಬಾಂಡೆ ನೋಡಿಬಿಟ್ಟು ಅದನ್ನ ಯಾವಾಗ ಕ್ಲೀನ್ ಮಾಡಿಬಿಡ್ಲಪ್ಪ ಅಂತ ಅನ್ಸಾಕತ್ತಿತ್ತು. ಹಾಗಾಗಿ ಬಾಂಡೆ ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನನಗಂತೂ ಇದೇ ರೀತಿ ಅನಿಸುತ್ತೆ. ಅಂದ್ರೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದಾಗ ಗ್ಯಾಸ್ ಕಟ್ಟಿ ಆಗಲಿ ಮತ್ತು ಸಿಂಕ್ ಆಗಲಿ ಎಲ್ಲ ಫುಲ್ ಫ್ರೆಶ್ ಅನಿಸ್ಬಿಟ್ರೆ, ಅಂದ್ರೆ ಫ್ರೆಶ್ ಇತ್ತಂದ್ರೆ ಅವತ್ತು ಅಡುಗೆ ಮಾಡೋಕ್ಕೆ ಪಟ್ಟಂತೇಳಿ ಮನಸ್ಸು ಬರುತ್ತೆ ರೀ. ಇಲ್ಲಾಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ನಟ್ಟಿಗೆ ಫುಲ್ ಎನರ್ಜಿ ಎಲ್ಲ ವೇಸ್ಟ್ ಆಗ್ಬಿಡ್ತೈತಿ. ಏನೂ ಕೆಲಸ ಮಾಡೋಕ್ಕೆ ಅನ್ಸುತ್ತೆ ರೀ. ಆದ್ರೂ ರಾತ್ರಿ ಎಲ್ಲ ಕ್ಲೀನ್ ಮಾಡಿಡೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ. ನಾನು ಕೆಲವೊಂದು ಸಲ ಅಂದರೆ ಈ ರೀತಿ ಆಗ್ತಾ ಇರ್ತೈತಿ. ಬ್ಯಾಸರು ಬಂದಾಗ ಬಿಟ್ಟಿರ್ತೀನಿ ಅಷ್ಟೇ ರೀ. ಆದರೆ ಬೆಳಗ್ಗೆ ಎದ್ದು ಅದು ಡಬಲ್ ಟೆನ್ಷನ್ ಮಾಡ್ಕೋಬೇಕಾಗುತ್ತೆ. ಈಗಿದ್ರೆ ಬಾಂಡೆ ಎಲ್ಲ ತಿಕ್ಕಿ ಇಟ್ಟಿದ್ದೀನಿ ನೋಡ್ರಿ. ಇನ್ನು ಗ್ಯಾಸ್ ಕಟ್ಟಿ ಇನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಅಡುಗೆ ಮನೆ ಫ್ರೆಶ್ಶಾಗಿ ಎಷ್ಟು ಇರುತ್ತಲ್ಲ ಅಷ್ಟು ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಮನ್ಸು ಬರುತ್ತೆ. ಆದ್ರೂ ಕ್ಲೀನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನೋಡ್ರಿ. ನನಗಂತೂ ಹಂಗೆ ಅನಿಸುತ್ತೆ. ಎಲ್ಲ ಹೊಲಸು ಅಲ್ಲಿದಲ್ಲೇ ಇತ್ತು ಮತ್ತು ಗ್ಯಾಸ್ ಕಟ್ಟಿ ಮೇಲೆ ಜಾಸ್ತಿ ಸಾಮಾನು ಇದ್ಬಿಟ್ರೆ ಅಡುಗೆ ಮಾಡೋಕ್ಕೆ ಮನ್ಸೇ ಬರೋಂಗಿಲ್ಲ ರೀ. ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಆದರೆ ಎಲ್ಲರೂ ಅಡುಗೆ ಮಾಡ್ತೀವಲ್ಲ ನಮ್ಮ ಮನೆಯೊಳಗೆ ತಮ್ಮ ಮನಸ್ಸಿಗೆ ಏನು ಬರುತ್ತಲ್ಲ, ಕಾಫಿ ಬೇಕಾಯ್ತು ಕಾಫಿ ಮಾಡ್ಕೊತಾರೆ, ಏನಾದರೂ ಬೇಕಾದ್ರೆ ಅವ್ರವ್ರು ಮಾಡ್ಕೊತಾರೆ. ಹಾಗಾಗಿ ಎಲ್ಲ ಸಾಮಾನು ಅಲ್ಲಿದಲ್ಲೇ ಇಟ್ಬಿಟ್ಟು ಮತ್ತು ಗಲೀಜು ಆಗ್ತಾ ಇರ್ತೈತಿ. ಏನೂ ಅನ್ನಕ್ಕೆ ಬರೋಂಗಿಲ್ಲ ರೀ ಮಕ್ಕಳು ದೊಡ್ಡವರು ಆದಮೇಲೆ. ಹಂಗಾಗಿ ಬೆಳಗ್ಗೆ ಅದೆಲ್ಲ ಗ್ಯಾಸ್ ಕಟ್ಟಿ ಮತ್ತು ಬಾಂಡೆ ಸಿಂಕು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಳಕ ಮಾಡಿ ಬರೋಟ್ಕಿನೇ 7 ಗಂಟೆ ಆಗಿ ಹೋಗಿತ್ತು ನೋಡ್ರಿ. ಅಂದರೆ 7:30 ಆಗಕ್ಕೆ ಬಂದಿತ್ತು. ಅಂದರೆ 7-15-20 ನಿಮಿಷ ಆಗಿರಬೇಕು. ಎಲ್ಲ ಕೆಲಸ ಮುಗಿಸಿ ಜಳಕ ಮುಗಿಸ್ಬಿಟ್ಟು ನಾನು ಈಗ ರಂಗೋಲಿ ಹಾಕಕ್ಕೆ ಹತ್ತೀನಿ ನೋಡ್ರಿ. ರಂಗೋಲಿ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ಪಟ್ಟಂತೆ ಆಗೋದೇನಾದರೂ ಮಾಡಬೇಕಲ್ಲ. ಲೇಟ್ ಆಗ್ಬಿಡ್ತಂದ್ರೆ ಮತ್ತು ಕಾಲೇಜ್ಗೆ ಲೇಟ್ ಆಗುತ್ತೆ. ಅದಕ್ಕಾಗಿ ಅವಲಕ್ಕಿನೇ ಮಾಡಿಬಿಟ್ರೆ ಆಯಿತು. ಫುಲ್ ಬೆಳಗ್ಗೆನೇ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಟಿಗೆ ಬೇಸರ ಬಂದುಬಿಟ್ಟಿತ್ತು. ಹಾಗಾಗಿ ಪಟ್ಟಂತ ಅವಲಕ್ಕಿ ಆಗುತ್ತಂತೆ ಅವಲಕ್ಕಿನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಅವಲಕ್ಕಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು 1-2 ಸಲ ತೊಳೆದ್ಬಿಟ್ಟು ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯಿತು, ಅವಲಕ್ಕಿ ರೆಡಿ ಆಗುತ್ತೆ ನೋಡ್ರಿ. ಉಳ್ಳಾಗಡ್ಡಿ ಕಟ್ ಮಾಡೋದು ಅಷ್ಟೇ ಕಷ್ಟ. ಅಂದರೆ ಕಾಂಗ್ ಇದ್ಬಿಟ್ರೆ ಉಳ್ಳಾಗಡ್ಡಿ ಕಟ್ ಮಾಡೋದು ಭಾಳ ಕಷ್ಟ ಅಂತ ಅನ್ಸುತ್ತೆ ನೋಡ್ರಿ. ಈಗಿದ್ರೆ ಫೈನಲಿ ಅವಲಕ್ಕಿನೂ ರೆಡಿ ಮಾಡಿದೆ ನೋಡ್ರಿ. ಮತ್ತು ಈಗ ಅವಲಕ್ಕಿ ಮಾಡಿಬಿಟ್ಟು ಮತ್ತೆ ಇನ್ನೊಂದು 2-3 ತಾಸು ಬಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೇ ಬಿಡಬೇಕಾಗುತ್ತೆ. ಬೆಳಗ್ಗೆ ಅಡುಗೆ ಮಾಡಿಬಿಟ್ರೆ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಆದರೆ ಜಲ್ದಿ ಆಗುತ್ತಲ್ಲ ನಾಷ್ಟ, ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಅಂತೇಳಿ ಮಾಡಿಕೊಡೋದಾಗುತ್ತೆ. ಈಗಿದ್ರೆ ನಾನು ಅವಲಕ್ಕಿ ರೆಡಿ ಮಾಡಿ ತನೂ ರೆಡಿ ಆಗಿದ್ಲ, ಅಕ್ಕಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಆಗಲಿ ತನಗಾಗಲಿ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಮಾಡಲಿ ಒಟ್ಟು ಮ್ಯಾಲೆ ಸಕ್ಕರೆ ಹಾಕಿ ಕೊಟ್ರೇ ಇಷ್ಟಪಟ್ಟು ತಿಂತಾರು. ಈಗಿದ್ರೆ ನಮ್ಮ ಮನೆಯವರು ಮತ್ತು ತನು ಮನು ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಅವರು ಕಾಲೇಜ್ಗೆ ಹೊಂಟಾರೆ ನೋಡ್ರಿ. ಇದು ನಾಯಿ ಏನೈತಲ್ಲ ನಮ್ಮ ಮನೆ ಹತ್ರ ಒಬ್ಬರು ಸಾಕ್ಯಾರು. ಯಾವಾಗಾರ ಒಂದು ಸಲ ಬರುತ್ತೆ. ಬಂದುಬಿಟ್ಟು ಗಾಡಿ ಮೇಲೆ ಯಾವ ರೀತಿ ಏರ್ಬಿಟ್ಟು ಕುಂತೈತೆ ನೋಡ್ರಿ. ಅಂದರೆ 1-2-3 ಸಲ ಈ ರೀತಿ ಮಾಡಿದ್ದು. ಅದಕ್ಕಾಗಿ ಅದು ಯಾವಾಗಲೂ ಬರ್ತಾ ಇರ್ತೈತಲ್ಲ ಗಾಡಿ ಮೇಲೆ ಈ ರೀತಿ ಹತ್ತಿ ಕುಂತ್ಬಿಟ್ಟೈತಿ. ಯಾರು ಹಿಂಗೆ ಕುಂತ್ಬಿಟ್ರೆ ತೊಗೊಂಡು ಹೋಗ್ಬಿಟ್ರೆ ಏನು ಮಾಡ್ತಾರೇನೋ ಗೊತ್ತಿಲ್ಲ. ಆದರೆ ಜಾಸ್ತಿ ಇದೇ ರೀತಿ ಬಿಟ್ಟಿರ್ತಾರೆ. ನಡುವೆ ಒಂದು ಸ್ವಲ್ಪ ದಿವ್ಸ ಕಟ್ಟಿ ಹಾಕಿದ್ರು ಮತ್ತು ಬಿಟ್ಟಾರೆ ನೋಡ್ರಿ. ಇಲ್ಲಿ ಬಂದುಬಿಟ್ಟು ಈ ನಾಯಿಗಳು ಅದಾವಲ್ಲ, ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಊಟ ಹಾಕ್ತೀವಲ್ಲ ಅವ್ರ ಸಂಗಟ ಫುಲ್ ಈ ರೀತಿ ಅವಕ್ಕೆ ಕಾಡಿಸ್ತಾ ಇರ್ತೈತಿ. ಸುಮ್ಮನೆ ಒಂಚೂರು ಕೊಡಂಗಿಲ್ಲ ರೀ. ಇವಾಗ ಅದಕ್ಕೆ ಒಂದು 4-5 ತಿಂಗಳು ಆಗಿರ್ಬೇಕು ಅನ್ಸುತ್ತೆ. ಇನ್ನೂ ಜಾಸ್ತಿ ದೊಡ್ಡದಾಗುತ್ತೆ ರೀ ಅದು. ಇನ್ನು ಮರಿ ಐತಿ ಇಷ್ಟು ಇದು ಮಾಡುತ್ತೆ. ದೊಡ್ಡದಾಗಿ
ದೊಡ್ಡದಾಗ್ಬಿಟ್ಟಂದ್ರು ಮುಗಿತಾ ಅಷ್ಟು ಏನಂತಾರೆ ಭಾಳ ದೊಡ್ಡದು ಕಾಣಿಸುತ್ತೆ, ಒಂಥರ ಹುಲಿ ಥರ ಕಾಣಿಸ್ದಂಗೆ ಕಾಣಿಸುತ್ತೆ. ಅಂದರೆ ದೊಡ್ಡದಾಗಿದ್ದು ನೋಡಿದ್ದೀನಿ ರೀ ನಾನು. ಫಸ್ಟ್ ನಾವು ಇದ್ದ ಮನೆ ಹತ್ರ ಒಬ್ಬರು ಸಾಕಿದ್ರು, ಅದಕ್ಕಾಗಿ ಹೇಳಾಕತ್ತಿದ್ದು. ಈಗಿದ್ರೆ ಎಲ್ಲ ಕೆಲಸ ಮುಗೀತು, ನಾಷ್ಟನೂ ಮುಗೀತು, ಮತ್ತು ಬಟ್ಟೆನೂ ಅರ್ಬಿ ಎಲ್ಲ ತೊಳೆದು ಹಾಕಿಬಿಟ್ಟು ಟೈಮ್ 1 ಗಂಟೆ ಆಗೈತೆ ನೋಡಿರಿ. ಅಂದರೆ ಎಡಿಟಿಂಗ್ ಮಾಡಿನೂ ಇಟ್ಟಿದ್ದೀನಿ. ಇನ್ನು ಮಧ್ಯಾಹ್ನ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ಅಡುಗೆ ಮಾಡಕ್ಕಂತೀನಿ. ಗೆಣಸಿನ್ಕಾಯಿ ಪರಾಟ ಮಾಡೋಣಂತೆ ರೆಡಿ ಮಾಡಿ ಇಟ್ಟಿದ್ದೆ ರೀ. ಟೈಮ್ನೂ ಆಗಿತ್ತ, ಮನು ಇದ್ರೆ ಮಾಡ್ರಿ ಮಮ್ಮಿ ಅಂತಂದ. ಅದಕ್ಕಂತ ಈ ಕಡೆ ಗೆಣಸಿನ್ಕಾಯಿ ಪರಾಟ ರೆಡಿ ಮಾಡಕ್ಕಂತೀನಿ ನೋಡಿರಿ. ಇಲ್ಲಿ ಸಂಗಟ ನಾನು ಏನೂ ಸೈಡ್ ಡಿಶ್ ಮಾಡಿಲ್ಲ ಅಂದ್ರೆ ಹಚ್ಕೊಂಡು ತಿನ್ನಾಕ್ರಿ. ಸ್ವೀಟ್ ಚಟ್ನಿ, ಮೊಸರು, ಹಿಂಡಿ ಐತಿ, ಯಾರಿಗೆ ಏನು ಬೇಕಲ್ಲ ಅದನ್ನ ಹಚ್ಕೊಂಡು ತಿಂತಾರಂತೆ. ಬರೀ ಗೆಣಸಿನ್ಕಾಯಿ ಪರಾಟ ಅಷ್ಟೇ ಮಾಡಾಕತ್ತಿದ್ದು. ಆಲ್ರೆಡಿ ಇದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಾನು. ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೋ. ನಮ್ಮ ಮನೆಯವ್ರಿಗೊಬ್ರಿಗೆ ಬಿಟ್ಟರೆ ಅವ್ರಿಗೆ ಯಾವಾಗಲೂ ಹೋಳಿಗೆನೇ ಮಾಡಿಕೊಡ್ಬೇಕು. ಇವರಿಗಿದ್ರೆ ಹೋಳಿಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಸ್ವಲ್ಪ ಇದ್ದು ಗೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಾಳಾಗಿದ್ದು ರೀ, ಭಾಳ ದಿವಸ ತಂದುಬಿಟ್ಟು. ಹಂಗಾಗಿ ಸ್ವಲ್ಪ ಇತ್ತಂತೇಳಿ ಪರಾಟ ಅಷ್ಟೇ ಮಾಡಿದೆ ನೋಡ್ರಿ. ಅವರಿಬ್ಬರಿಗೆ ಊಟ ಕೊಟ್ಬಿಟ್ಟು ಈಗ ನಾನು ಹಿಂಡಿ, ಮೊಸರು ಮತ್ತು ಅದು ಸ್ವೀಟ್ ಚಟ್ನಿ ಹಾಕೊಂಡ್ಬಿಟ್ಟು ಗೆಣಸಿನ್ಕಾಯಿ ಪರಾಟ ಊಟ ಮಾಡಾಕಂತೀನಿ ನೋಡ್ರಿ. ಊಟ ಮಾಡೋಣ ಬರ್ರಿ ಮಸ್ತಾಗೆ ಗೆಣಸಿನ್ಕಾಯಿ ಪರಾಟ. ಈಗಿದ್ರೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ನಾವು ಏನಾದರೂ ಹೆಣ್ಮಕ್ಳು ಸುಮ್ಮನೆ ಕೊಡಕ್ಕೆ ಹೋಗಂಗಿಲ್ಲ, ಕಿತಾಪತಿ ಮಾಡ್ತಾ ಇರ್ತೀವಿ. ಅದನ್ನ ತೆಗಿ ಅದನ್ನ ಸ್ವಚ್ಛ ಮಾಡು ಅಂತೇಳಿ ಹೆಣ್ಮಕ್ಳ ಮೈಂಡ್ ಸೆಟ್ ಹಾಗೆ ಇರೋದ್ರಿ. ಅಂದ್ರೆ ನೋಡಿದ ತಕ್ಷಣ ಹೊಲಸು ಕಾಣ್ತಿಲ್ಲೋ ಏನಾದರೂ ಮಾಡ್ತಾ ಕುಂತು ಬಿಡ್ತೀವಿ. ಗ್ಯಾಸ್ ಸ್ಟವ್ ಬಾಜುಕ್ಕೆ ಏನಾದರೂ ಇಟ್ಬಿಟ್ರೆ ಜಲ್ದಿನೇ ಜಿಡ್ಡಾಗ ಸ್ಟಾರ್ಟ್ ಆಗಿಬಿಡ್ತಾವೆ. ಅವಾಗವಾಗ ಒರೆಸ್ತಾ ಇರಬೇಕು. ಹಾಗಾಗಿ ನಾನು 15 ದಿವಸಕ್ಕೊಮ್ಮೆ ಒರೆಸ್ತಾ ಇರ್ತೀನಿ ರೀ. ಆದ್ರೂ ಮತ್ತೆ ಜಿಡ್ಡಾಗೇ ಬಿಡ್ತಾವೆ, ಯಾಕಂದರೆ ಎಣ್ಣೆ ಸಿಡಿಯುತ್ತಲ್ಲ. ಹಾಗಾಗಿ ಈಗಿದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ತಲೆ ಇಕ್ಕೊಂಡು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ವಾಕಿಂಗ್ ಮುಗಿಸ್ಬಿಟ್ಟು ಕಾಫಿನೂ ಕುಡ್ದೆ ರೀ. ಈಗಿದ್ರೆ ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಧ್ಯಾಹ್ನ ಮಾಡಿದ್ದು ಪರಾಟ ಸ್ವಲ್ಪ ಇದ್ವು, ಹಾಗಾಗಿ ಉದ್ರಿದ ಸಜ್ಕ ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಒಬ್ಬರು ಸಿಸ್ಟ್ರ ಭಾಳ ದಿವಸದಿಂದ ಕೇಳಾಕತ್ತಿದ್ರು, ಅಕ್ಕ ಉದ್ರಿದ ಸಜ್ಕ ಮಾಡಿ ತೋರಿಸ್ರಿ ಅಂತೇಳಿ. ಫೈನಲಿ ಇವತ್ತು ಆ ರೆಸಿಪಿನ ಶೇರ್ ಮಾಡ್ಕೊಳಕ್ಕಂತೀನಿ ನೋಡಿರಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ. ಮತ್ತು ನಮ್ಮ ರೆಸಿಪಿಗಳು ಇಷ್ಟ ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಶೇರ್ ಮಾಡ್ಕೋಬೇಕಂತ ನಮಗೂ ಅನಿಸುತ್ತೆ. ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಏನೇ ಮಾಡಿಬಿಟ್ರೂ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಕೇಳಾಕತ್ತಿದ್ದೆ ಅಷ್ಟೇ ರೀ. ಈಗಿದ್ರೆ ನಾನು ಉದ್ರ ಸಜ್ಕ ಮಾಡೋಕ್ಕೆ 1 ಗ್ಲಾಸಷ್ಟು ಇದು ಕೇಸರಿ ರವೆ ತೊಗೊಂಡು ನೋಡಿರಿ. ಬಾಂಬೆ ರವೆ ಆದರೂ ತೊಗೋಬೋದು. ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಜವಿಗೋಧಿ ರವೆನ ಯೂಸ್ ಮಾಡಿಬಿಟ್ಟು ಮಾಡಬೇಕು, ಭಾಳ ಬೆಸ್ಟ್ ಆಗುತ್ತೆ ರೀ. ನಾನು ಭಾಳ ದಿವಸದಿಂದ ಅದಿಸ್ಲಿಂದನೇ ಬಿಟ್ಟಿದ್ದು ಜವಿಗೋಧಿ ರವೆ ತಂದುಬಿಟ್ಟನೆ ಮಾಡ್ಬೇಕಂತೇಳಿ. ಫೈನಲಿ ಅದು ತರೋಕ್ಕಾಗಲೇ ಇಲ್ಲ ರೀ. ಮತ್ತು ಗೋಧಿ ತರಬೇಕಂದ್ರೆ ಜಾಸ್ತಿ ಕಾಸ್ಟ್ಲಿ ಅದಾವೆ, 120 ರೂಪಾಯಿ ಹಿಂಗೆ kg ಅದಾವೆ. ಹಾಗಾಗಿ ತರೋಕ್ಕೆ ಹೋಗಿಲ್ಲ ರೀ. ಇದು ರವಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಾಕತ್ತಿದ್ದು ನೋಡಿರಿ. ನೀವು ಬಾಂಬೆ ರವೆ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಕೇಸರಿ ರವೆ ಆದ್ರೂ ಯೂಸ್ ಮಾಡ್ಬೋದು. ಮತ್ತು ಏನಂತಾರೋ ಅದು ಜವಿಗೋಧಿ ರವೆ ಇದ್ದರೆ ಅದನ್ನ ಬಳಸ್ಬಿಟ್ಟು ಮಾಡೋದು ಬೆಸ್ಟ್ ನೋಡಿರಿ. ಈಗಿದ್ರೆ ನಾನು 1 ಗ್ಲಾಸಷ್ಟು ರವೆ ಮತ್ತು 1-2 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಘಮ ಬರೋ ಮಟ್ಟ ಹುರ್ಕೋಬೇಕ್ರಿ. ಈಗಿದ್ರೆ ಹುರಿದ್ಬಿಟ್ಟು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ. ಈ ಕಡೆ ಒಂದು ಬುಟ್ಟಿ ಕಾಸಕ್ಕೆ ಇಟ್ಬಿಟ್ಟು ಮ್ಯಾಲೆ ಈ ರೀತಿ ಚಾಣಿ ಬರುತ್ತಲ್ರಿ, ಹೂರಿನ ಬಸಿ ಚಾಣಿ ಅಂತಾರೆ ಇದಕ್ಕೆ ನಮ್ಮ ಕಡೆ ರೀ. ಅದನ್ನ ಇಟ್ಬಿಟ್ಟು 1 ಗ್ಲಾಸ್ ನೀರು ಹಾಕಿ ಅದನ್ನ ನೀರು ಬಿಸಿ ಮಾಡೋಕೆ ಇಡಬೇಕ್ರಿ. ಮತ್ತು ಈ ಕಡೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಅಂದ್ರೆ ಇದು ರವೆ ಹುರಿದು ಇಟ್ಟಿವಲ್ಲ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಬೇಕಾಗುತ್ತೆ. ನೀವು ತಣ್ಣೀರಾದ್ರೂ ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಈಗಿದ್ರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರವಾನ ಮಿಕ್ಸ್ ಮಾಡ್ಕೊಳಕ್ಕಂತೀನಿ ನೋಡಿರಿ. ಇದು ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಾಗುತ್ತೆ. ಈಗಿದ್ರೆ ನಾನು ಅದನ್ನ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ಅದನ್ನ ಸ್ಟೀಮ್ ಒಳಗೆ ಒಂದು 7-8 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ. ಈಗಿದ್ರೆ ಅದಕ್ಕೆ ನೀರು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದು ಹುರಿದಿಟ್ಟಿದ್ದು ರವಾನ ಹಾಕಿ ಚಲೋತ್ನಾಗೆ ಮಚ್ಚಿಟ್ಬಿಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕ್ರಿ. ಈ ಕಡೆ ನೀರನ್ನು ಬಿಸಿ ಹಾಕತ್ತವ್ರಿ. ಈ ರೀತಿ ಐತೆ ನೋಡಿರಿ. ನೀವು ಬೇಕಂದ್ರೆ ಇನ್ನೊಂಚೂರು ನೀರು ಹಾಕೋಬೋದು. ಅಂದರೆ ರವೆ ಸ್ವಲ್ಪ ದಪ್ಪಿದ್ದು ಬಿಟ್ರೆ ರೀ, ರವೆ ದಪ್ಪಿಲ್ಲ ಅಂದರೆ ಸಣ್ಣಿದ್ರೆ ನಡಿತೈತಿ. ಈ ರೀತಿ ಅರ್ಬಿ ಒಳಗೆ ಹಾಕಿ ನಾನು ಚಾಣಿ ಬುಟ್ಟಿ ಮತ್ತು ಚಾಣಿ ಇಟ್ಟಿದ್ದೆ ಅದ್ರ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 7-8 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. ಸಣ್ಣ ರವೆ ಇದ್ದರೆ ಒಂದು 5-6 ನಿಮಿಷ ಬೆನ್ಸ್ಕೋರಿ. ದಪ್ಪಂದು ರವೆ ಇದ್ಬಿಟ್ರೆ ಒಂದು 7-8 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ.
ಈಗಿದ್ರೆ ನಾನು ಈ ಕಡೆ ಅದಕ್ಕೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊತೀನಿ ರೀ. ನಾನಿಲ್ಲಿ ಅಂದರೆ 3/4 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ, ಸಪ್ಪಗಾಗ್ಬಿಟ್ಟಂದ್ರೆ ಅಷ್ಟು ಇಷ್ಟಪಡೋಂಗಿಲ್ಲ. ಹಾಗಾಗಿ ನಾನು 3/4 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಗ್ಲಾಸ ರವಕ್ಕೆ ರೀ ಮತ್ತು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಸ್ವಲ್ಪ ಅದನ್ನ ಕುದಿಸ್ಕೋಬೇಕ್ರಿ. ಅಂದರೆ ಸ್ವಲ್ಪ ಏನಂತಾರೆ 1-2-3 ನಿಮಿಷ ಕುದಿಸ್ಕೋಬೇಕು. ಜಾಸ್ತಿ ಗಟ್ಟಿ ಪಾಕ ಏನು ತೊಗೋಬಾರ್ದು, ಜಸ್ಟ್ 1-2-3 ನಿಮಿಷ ಅದನ್ನ ಬೆಲ್ಲ ಕುದಿಸ್ಕೋಬೇಕಾಗುತ್ತೆ. ಈ ಕಡೆ ಅದಕ್ಕೆ ಪೌಡ್ರ್ ರೆಡಿ ಮಾಡ್ಕೊತೀನಿ ರೀ. ತಿನ್ನೋ ಸೋಪ್ ಮತ್ತು ಸ್ವಲ್ಪ ಜಾಜಿಕಾಯಿ ಮತ್ತು ಏಲಕ್ಕಿನ ಹಾಕಿ ಕುಟ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ನಿಮಗೆ ಯಾವುದಾದ್ರೂ ಇದ್ರೊಳಗೆ ಸೋಪ್ ಆಗಲಿ ಮತ್ತು ಜಾಜಿಕಾಯಿ ಆಗಲಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆ್ಯಕ್ಚುಲಿ ಇದಕ್ಕೆ ಸೋಪ್ ಮತ್ತು ಶುಂಠಿ, ಏಲಕ್ಕಿ, ಜಾಜಿಕಾಯಿ ಹಾಕ್ತಾರೋ. ಶುಂಠಿ ಹಾಕೋಕ್ಕೆ ನನಗೂ ನೆನಪಾಗಿತ್ತಿಲ್ಲ ರೀ. ಅಂದರೆ ಪೌಡ್ರ್ ಇತ್ತು ಕರೆ ನೆನಪಾಗಿದ್ದಿಲ್ಲ, ಹಿಂದಿಗಡೆ ನೆನಪಾಯಿತು. ಕೆಲವೊಬ್ರು ಹಾಕ್ತಾರೋ, ಕೆಲವೊಬ್ರಿಗೆ ಇಷ್ಟ ಇರೋಂಗಿಲ್ಲ. ನಿಮ್ಗೆ ಯಾವುದು ಇಷ್ಟ ಇದ್ದರೆ ಹಾಕ್ಬೋದು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗಿದ್ರೆ ಅದು ಪುಡಿ ಮಾಡಿ ಎತ್ತಿ ಇಟ್ಟಿದ್ದೀನಿ ರೀ. ನಾನಿಲ್ಲಿ ಬೆಳ್ಳುಳ್ಳಿಗಿಲ್ಲೇ ಕುಟ್ಕೊಂಡ್ಬಿಟ್ಟು ಪುಡಿ ಮಾಡಿ ಎತ್ತಿ ಇಟ್ಟಿದ್ದೀನಿ ರೀ. ಈ ಕಡೆದು ರವಾನು 8 ನಿಮಿಷ ಬೆನ್ಸ್ಕೊಂಡಿದ್ದೀನಿ ನೋಡಿರಿ. ಮತ್ತು ಈ ಕಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಕೊಬ್ಬರಿನೂ ತುರಿದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ರೀ. ಈಗ 7-8 ನಿಮಿಷ ಆದಮೇಲೆ ಈ ರೀತಿ ಅದು ಬೆಂದ್ಬಿಟ್ಟು ಬಿಡಿ ಬಿಡಿಯಾಗಿ ಆಗಿರ್ತೈತ್ರಿ. ಜಾಸ್ತಿ ಅನ್ನೋದು ಅಂಟ್ಕೊಂಡಿರಲ್ಲ, ಯಾಕಂದರೆ ರವೆ ನಾವು ಚಲೋ ಹೊತ್ನಾಗ ಹುರಿತೀವಲ್ಲ ಮತ್ತು ತುಪ್ಪ ಹಾಕಿರ್ತೀವಿ, ಹಾಗಾಗಿ ಅದು ಅಂಟ್ಕೊಳ್ಳೋಂಗಿಲ್ಲ ರೀ. ಹೀಗಿದ್ರೆ ಒಂದು ಬೇರೆ ಬುಟ್ಟಿಗೆ ಅದನ್ನ ರವೆ ಬೆನ್ಸಿಟ್ಟಿದ್ದನ್ನು ತೆಗೆದ್ಬಿಟ್ಟು ಇದಕ್ಕೆ ನಾವು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ರೀ. ಉಪ್ಪು ಹಾಕಿಬಿಟ್ಟು ಇಲ್ಲಿ ಏನು ಬೆಲ್ಲ ಕುದಿಸಾಕಿ ಇಟ್ಟಿದ್ದೀವಲ್ರಿ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಬೇಕು. ಒಂದೊಂದು ರವೆ ಜಾಸ್ತಿ ಅದನ್ನ ನೀರು ಹೀರ್ಕೊತಾವ್ರಿ, ಒಂದು ಹೀರ್ಕೊಳ್ಳೋಂಗಿಲ್ಲ. ಹಾಗಾಗಿ ನಾನು ಇಲ್ಲಿ ಎಷ್ಟು ಕರಗಿಸೋಕೆ ಇಟ್ಟಿದ್ದಿಲ್ಲ ಅಷ್ಟೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡ್ಬೇಕು ರೀ. ಅಂದ್ರೆ ಅದು ರವೆ ಅರಳ್ತೈತಿ. ಹಾಗಾಗಿ ಅದನ್ನ ಬೆಲ್ಲದ ರಸನ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟಿದ್ದೀನಿ ರೀ. ಈ ಕಡೆ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೋಬೇಕು, ಕಸಕಸಿ ಮತ್ತು ಡ್ರೈ ಫ್ರೂಟ್ಸ್. ಹಾಗಾಗಿ 1.5 ಚಮಚದಷ್ಟು ಕಸಕಸಿನ ಹಾಕಿಬಿಟ್ಟು ಸಣ್ಣ ಉರಿ ಒಳಗೆ ಘಮ ಬರೋ ಮಟ್ಟ ಹುರ್ಕೋಬೇಕು ರೀ. ಅಂದರೆ ಕಸಕಸಿ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು. ಈಗಿದ್ರೆ ಕಸಕಸಿನೂ ಮಸ್ತಾಗಿ ಹುರಿದಾವೆ ನೋಡಿರಿ. ಇಲ್ಲಿ ಏನು ಸೋಪ್ ಪುಡಿ ಮಾಡಿ ಇಟ್ಟಿದ್ದಿಲ್ಲ ಅದಕ್ಕೆ ಹಾಕಿ ಎತ್ತಿಟ್ಟಿದ್ದೀನಿ. ಮತ್ತು ಅದು ಒಗ್ಗರಣೆ ಪ್ಯಾನಿಗೆ 3 ಚಮಚದಷ್ಟು ತುಪ್ಪ ಮತ್ತು ಇದೇನು ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ. ಒಟ್ಟಿಗೆ ದ್ರಾಕ್ಷಿನೂ ಹಾಕಕ್ಕೆ ಹೋಗ್ಬಾರ್ದು, ಯಾಕಂದರೆ ದ್ರಾಕ್ಷಿ ಜಲ್ದಿ ಕಪ್ಪಾಗ್ಬಿಡ್ತಾವ್ರಿ. ಇವನ್ನ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ದ್ರಾಕ್ಷಿ ಹಾಕಬೇಕಾಗುತ್ತೆ. ಈಗಿದ್ರೆ ಗೋಡಂಬಿ ಬಾದಾಮಿ ಹುರ್ಕೊಂಡ್ಬಿಟ್ಟು ಆಮೇಲೆ ಒಣ ದ್ರಾಕ್ಷಿ ಹಾಕಿದ್ದೀನಿ ನೋಡಿರಿ. ಒಣ ದ್ರಾಕ್ಷಿ ಸ್ವಲ್ಪ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ಕೊಬ್ಬರಿ ಹಾಕಬೇಕು. ನಿಮ್ಗೆ ಕೊಬ್ಬರಿ ಹಂಗೆ ಹಾಕೋಕೆ ಇಷ್ಟ ಇದ್ದರೆ ಹಂಗನೂ ಹಾಕ್ಬೋದು, ಇಲ್ಲ ತುಪ್ಪ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಿಬಿಟ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಇದು ಡ್ರೈ ಫ್ರೂಟ್ಸ್ ಹುರಿಯಂದಾಗ ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ ಅಷ್ಟೇ ಹುರ್ಕೊಂಡಿದ್ರಿ. ಈಗ ಅದನ್ನು ರೆಡಿ ಆಗೈತಿ. ಮತ್ತು ಈ ಕಡೆ ಅದು ಬೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೆ ಆದರೆ ಇನ್ನೂ ಬಿಸಿ ಐತಿ. ತಣ್ಣಗಾದ್ಮೇಲೆ ಜಾಸ್ತಿ ಉದ್ರ ಆಗುತ್ತೆ ಅದು. ಅದಕ್ಕಾಗಿ ಈಗ ಸ್ವಲ್ಪ ನೀರು ಹಾಕಿಬಿಟ್ರಿ ಅಂದರೆ ತಣ್ಣಗಾದ್ಮೇಲೆ ಜಾಸ್ತಿ ಬಿರುಸಾಗುತ್ತೆ. ಹಾಗಾಗಿ ಈ ರೀತಿ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರಾಯ್ತು. 1 ತಾಸು ಆದಮೇಲೆ ಫುಲ್ ಬಿಡಿ ಬಿಡಿ ಆಗುತ್ತೆ ರೀ. ಅಂದರೆ ಪೂರ್ತಿ ತಣ್ಣಗಾದ್ಮೇಲೆ ಈ ಕಡೆ ಕಸಕಸಿ ಮತ್ತು ಸೋಪ್, ಜಾಜಿಕಾಯಿ, ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನೂ ಹಾಕಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಹುರಿದಿಟ್ಟಿದ್ದೆ ಆದರೆ ಕೊಬ್ಬರಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಅದನ್ನೂ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ರಿ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ತಿಂತೀವಿ. ಮನಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಹಾಗಾಗಿ ಇದನ್ನ 2 ದಿವಸ ಆಗುತ್ತೆ, ಜಾಸ್ತಿ ತಿನ್ನೋಕೆ ಆಗಂಗಿಲ್ಲ ರೀ. ಇದು ನಾವು ಅಳಸ ಸಜ್ಕ ಜಾಸ್ತಿ ತಿನ್ಬೋದು, ಬಟ್ ಈ ರೀತಿ ಉದ್ರ ಸಜ್ಕ ಜಾಸ್ತಿ ತಿನ್ನೋಕೆ ಆಗಂಗಿಲ್ಲ. ಅವಾಗೆಲ್ಲ ಇದು ಅದು ಏನಂತಾರೆ ಮಕ್ಕಳ ಮನೆಗೆ ಹೋಗ್ಬೇಕಾರೆ ಮತ್ತು ಜಾತ್ರೆಗೆ ಹೋಗ್ಬೇಕಾರೆ ಮಾಡ್ಕೊಂಬಿಟ್ಟು ಕಟ್ಕೊಂಡು ಹೋಗ್ತಿದ್ರು. ಮತ್ತು ಒಂದೊಂದು ದೇವ್ರ ಗುಡಿ ಒಳಗೆ ಪ್ರಸಾದಕ್ಕೂ ಈ ರೀತಿ ಮಾಡಿರ್ತಾರೋ. ಉದ್ರ ಮಾದ್ಲಿನೂ ಅಂತಾರೆ, ಒಬ್ಬೊಬ್ರು ಉದ್ರ ಸಜ್ಕಾನೂ ಅಂತಾರೋ ನಮ್ಮ ಕಡೆ ರೀ. ಹಾಗಾದ್ರೆ ಮಸ್ತಾಗೆ ಈಗ ರೆಡಿ ಆಗೈತೆ ನೋಡಿರಿ. ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಸ್ವೀಟ್ ತಿನ್ನೋರಿಗೆ ಇಷ್ಟ ಆಗುತ್ತಿದ್ದು, ಎಲ್ಲರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಖಾರ ತಿನ್ನೋರಿಗೆ ಇದು ಸ್ವೀಟ್ ಅಷ್ಟು ಇಷ್ಟ ಅಂತ ಅನ್ಸಂಗಿಲ್ಲ. ನಮಗೆ ಇಷ್ಟ ಆಗುತ್ತೆ ನೋಡಿರಿ. ಮನಗೆ ಅಷ್ಟು ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರಿಗಂತೂ ಡೈಲಿ ಕೊಟ್ರು ಬೇಸರ ಅಂತ ಅನ್ಸಂಗಿಲ್ಲ. ಅವರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೋ.
ಈಗ ರೀ ಊಟನೂ ಮುಗೀತು ನೋಡ್ರಿ. ಉದ್ರ ಸಜ್ಕ ಮತ್ತು ಅದು ಗೆಣಸಿನ್ಕಾಯಿ ಪರಾಟ ಇದು ಊಟ ಮುಗಿಸ್ಬಿಟ್ಟು ನಾಳೆ ಇಡ್ಲಿ ವಡೆ ಮಾಡ್ಬೇಕಂತ ಹಿಟ್ಟು ರುಬ್ಬಿಡಾಕಂತೀನಿ ನೋಡ್ರಿ. ನಾಳೆ ವಡೆ ಮಾಡ್ಬೇಕಂದ್ರೆ ಇವತ್ತಿನ ಹಿಟ್ಟು ರುಬ್ಬಿ ಇಡ್ತೀನಿ. ಬೆಳಗ್ಗೆ ಮತ್ತು ಕೆಲಸ ಒಂದು ಕಮ್ಮಿ ಆಗುತ್ತಂತ ರೀ. ಉದ್ದಿನಬೇಳೆ ಮತ್ತು ಇಡ್ಲಿ ರವೆ ನೆನೆಸಿಟ್ಟಿದ್ದೆ. ಅದಕ್ಕೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಮಿಕ್ಸ್ ಮಾಡಿ ಎತ್ತಿಟ್ರೆ ಆಯಿತು. ಬೆಳಗ್ಗೆ ಇಡ್ಲಿ ಮಾಡೋಕೆ ಆಗುತ್ತೆ ರೀ. ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ. ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.